ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಯೇಸುವಿನ ಮಾತುಗಳು ಜೀವದ ವರತೆಗಳಾಗಿವೆ. ಅದು ಕೇಳುತ್ತಿರುವ ಹಾಗೆ ಕೇಳಬೇಕನಿಸುತ್ತೆ, ಸಾರುತ್ತಿರುವಾಗ ಸಾರಬೇಕನಿಸುತ್ತೆ. ಅವುಗಳನ್ನು ಧ್ಯಾನಿಸುತ್ತಿರುವ ಹಾಗೆ ದಿವ್ಯದಾನಗಳಿಂದ ನಮ್ಮನ್ನು ಅಭಿಷೇಕಿಸುತ್ತವೆ. ಆತನ ಮಾತುಗಳು ನಮಗೆ ಜ್ಞಾನೋದಯವನ್ನುಂಟು ಮಾಡುತ್ತವೆ, ಅನುಭವ ಜ್ಞಾನ ಉಂಟು ಮಾಡುತ್ತವೆ, ಆಧ್ಯಾತ್ಮಿಕ ಬಲವನ್ನು ಶಕ್ತಿಯನ್ನು ಅನುಗ್ರಹಿಸುತ್ತವೆ. ಅದಕ್ಕಾಗಿಯೇ ದಿನಾಲು ಅನುದಿನದ ಧ್ಯಾನದ ಮುಖಾಂತರ ಅನೇಕ ವಿಧವಾದ ಶ್ರೇಷ್ಠವಾದ ಸಂದೇಶಗಳನ್ನು ದೇವರು ಕೊಟ್ಟಂತಹ ಸತ್ಯಗಳನ್ನು ಅನೇಕ ದಿನಗಳಿಂದ ಬಿಟ್ಟು ಬಿಡಲಾರದೆ ನಿಮಗೆ ಪ್ರಸಾರ ಮಾಡುತ್ತಾ ಹಂಚುತ್ತಲೇ ಇದ್ದೇವಲ್ಲವೇ? ನೀವು ಈ ಸಂದೇಶಗಳನ್ನು ಲಾಲಿಸುತ್ತಾ ಇದ್ದೀರೆಂದು ನಂಬುತ್ತೇನೆ. ಇದರ ಕುರಿತು ಇತರರಿಗೂ ಪರಿಚಯಿಸಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟು ಮಾತ್ರವಲ್ಲದೆ ಭಾರತ ದೇಶದ ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಟೆಲಿವಿಷನ್ ಕಾರ್ಯಕ್ರಮ ಕೂಡ ಪ್ರಸಾರವಾಗ್ತಾ ಇದೆ. ನೀವು ಈ ಎಲ್ಲಾ ವಿವರ ತಿಳಿದುಕೊಳ್ಳಬೇಕಾದ್ರೆ www.jaipal.org ಎಂಬ ವೆಬ್ಸೈಟನ್ನು ಸಂಧಿಸಿರಿ. ಇಲ್ಲವಾದರೆ 8939731313 ನಂಬರಿಗೆ ನೇರವಾಗಿ ಕರೆ ಮಾಡಿರಿ. ನಿಮಗೆ ಬೇಕಾದ ವಿವರಗಳೆಲ್ಲ ಸಿಗ್ತವೆ. ಬನ್ನಿ, ಈ ದಿನ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ದಿನ ಕೊಟ್ಟಿದ್ದೀರಿ, ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಏನು ದಿನಾಲು ಕೇಳ್ತೀರಿ ಅಂದ್ಕೊಳ್ತೀರಾ? ನಿನ್ನೆ ಚೆನ್ನಾಗಿದ್ರೆ ಈ ದಿನ ಚೆನ್ನಾಗಿಲ್ಲದಿರ್ಬೋದು, ನಿನ್ನೆ ಚೆನ್ನಾಗಿದ್ರೆ ಈ ದಿನ ಚೆನ್ನಾಗಿಲ್ಲದೇ ಇರಬಹುದು. ಆದರೆ ಯಾವ ದಿನ ಹೇಗಿರ್ತದೆ ಎಂದು ಯಾರೂ ಹೇಳಲಿಕ್ಕಾಗೋದಿಲ್ವಲ್ಲ. ಬಟ್ ಈ ದಿನಮಾನಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರೋಗಗಳು ಜಾಸ್ತಿ ಆಗ್ತಿವೆ ಪ್ರಿಯರೇ. ರೋಗಗಳು, ವ್ಯಾಧಿಗಳು ವಿಸ್ತರಿಸುತ್ತಾ ಇವೆ. ವ್ಯಾಧಿಗೆ ಮುಖ್ಯವಾದ ಕಾರಣ ದೇವರ ಶಾಪ ಅನ್ನುವುದರ ಬದಲಿಗೆ ನೀವು ನನ್ನ ಮಾತಿಗೆ ವಿಧೇಯರಾಗದೇ ಇರುವುದರಿಂದ ಈ ಐಗುಪ್ತ ದೇಶದ ಎಲ್ಲಾ ರೋಗಗಳು ನಿಮಗುಂಟಾಗುವವು ಎಂದು ದೇವರು ಹೇಳಿದ್ದಾರೆ. ನನ್ನ ಮಾತನ್ನು ಕೇಳುವುದಾದರೆ ಈ ಐಗುಪ್ತ್ಯದ ರೋಗಗಳು ನಿಮಗೆ ಬರುವುದಿಲ್ಲ. ಅನೇಕ ಸಾರಿ ನಾವು ದೇವರ ಮಾತನ್ನು ಮೀರುವುದರಿಂದ ರೋಗಗಳ ಪಾಲಾಗ್ತಿದ್ದೇವೆ. ಅಂದರೆ ನಮ್ಮ ಆಹಾರದ ವಿಷಯದಲ್ಲಿಯೂ ಕೂಡ ದೇವರ ವಾಕ್ಯದಲ್ಲಿ ಯಾಜಕ ಕಾಂಡದಲ್ಲಿ ನಾವು ಏನು ತಿನ್ನಬೇಕು, ಏನು ತಿನ್ನಬಾರದು ಎಂಬುದಾಗಿ ಎಲ್ಲಾ ಹೈಜಿನ್ ವಿಷಯದಲ್ಲಾಗಲಿ ಮತ್ತು ಆಹಾರ ಪದಾರ್ಥದ ವಿಷಯದಲ್ಲಿ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದಾಗಿ ಎಲ್ಲವನ್ನು ಧರ್ಮಶಾಸ್ತ್ರದಲ್ಲಿ ದೇವರು ಅವಾಗಲೇ ಬರೆಸಿಟ್ಟಿದ್ದಾರೆ. ನಮ್ಮ ಶರೀರಗಳನ್ನು ನಾವು ಸೇವಿಸುವ ಆಹಾರದಿಂದ ಹಾಳು ಮಾಡಿಕೊಳ್ತಿದ್ದೇವೆ. ನಮ್ಮ ಅಭ್ಯಾಸಗಳಿಂದ, ಇಲ್ಲವೇ ದುರಾಭ್ಯಾಸಗಳಾದ ಕುಡುಕುತನದಿಂದ ಈ ದಿನ ಎಷ್ಟು ಜನ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇಲ್ಲ. ಈ ಡ್ರಗ್ ಎಡಿಕ್ಟ್ಸ್ ಆದವರಿಗೆ ನೋಡಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ದುಡ್ಡು ಹೆಚ್ಚಾಗ್ತಿದ್ದ ಹಾಗೆ ಮನುಷ್ಯರಿಗೆ ಹುಚ್ಚುತನ ಹೆಚ್ಚಾಗ್ತದೆ ಎನ್ನುವಂತೆ ಏನೋ ಒಂದನ್ನು ಸಾಧಿಸೋಣ, ಎಲ್ಲೋ ಇದ್ದದ್ದನ್ನು ಪಡೆದುಕೊಳ್ಳೋಣ ಎಂಬುದಾಗಿ ಇಂತಹ ದುರಾಭ್ಯಾಸಗಳಿಗೆ ಬಂದಿಯಾಳುಗಳಾಗಿ ಮೂರ್ಖತನಕ್ಕೊಳಗಾಗಿ ತಮ್ಮ ಶರೀರವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಸಹಜವಾಗಿ ಒಬ್ಬ ಮನುಷ್ಯನು ಈ ದಿನ ದೇವರ ವಾಕ್ಯಕ್ಕೆ ವಿಧೇಯನಾಗದೆ ರಾತ್ರಿ ಹಗಲು ಇಹಲೋಕ ಸಂಪಾದನೆಗೋಸ್ಕರ ಪ್ರಯಾಸ ಪಡುತ್ತಾ ದುಡ್ಡು 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 ಅನ್ನುತ್ತಾನೆ. ಎಷ್ಟು ಹೆಚ್ಚು ದುಡ್ಡಿರುತ್ತೋ ಅಷ್ಟೇ ಹೆಚ್ಚು ಅನಾರೋಗ್ಯಕ್ಕೆ ಪಾಲಾಗ್ತಾರೆಂಬುದನ್ನು ಗಮನಿಸಬೇಕು. ದುಡ್ಡಿಗೆ ಪ್ರಾಮುಖ್ಯತೆ ಕೊಡಬೇಡಿರಿ, ನಿಮ್ಮ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡಿರಿ. ನಿಮಗೆ ತಕ್ಕಷ್ಟು ಆಹಾರ ಇದ್ರೆ ಸಾಕಾಗುತ್ತೆ. ಪ್ರತಿ ಅವಶ್ಯಕತೆ ತೀರಿಸಬಲ್ಲಂತಹ ದೇವರು ನಮಗೆ ಮೇಲಿದ್ದಾರಲ್ಲವೇ ಎಂದು ನಂಬುವುದಾದರೆ ನಿಮ್ಮ ಕಷ್ಟಾರ್ಜಿತವನ್ನು ನಾನು ಆಶೀರ್ವದಿಸ್ತೇನೆಂದು ಹೇಳಿದ ದೇವರು, ನಾವು ಮಾಡುವ ಕೆಲಸ ಚಿಕ್ಕದಾಗಿದ್ದರೂ, ನಮಗೆ ಬರುವ ಆದಾಯ ಚಿಕ್ಕದಾಗಿದ್ದರೂ ದೇವರ ಆಶೀರ್ವಾದ ಇರುವಾಗ ಅದು ಸಾಕಾಗಿದ್ದಲ್ಲದೆ ಉಳಿತಾಯವಾಗುತ್ತೆ. ಯಾವುದಾದ್ರೂ ವ್ಯಾಧಿಯಿಂದ ನೀವು ಬಾಧೆ ಪಡ್ತಾ ಇದ್ದೀರಾ? ಒಮ್ಮೆ ಯೆರೆಮೀಯನ ಪುಸ್ತಕದಲ್ಲಿ 30ನೇ ಅಧ್ಯಾಯದ 12ನೇ ವಚನ ಓದುತ್ತೇನೆ, ಕೇಳಿರಿ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಗಾಯವು ಗುಣ ಹೊಂದದು, ನಿನ್ನ ಬಾಸುಂಡೆಯು ಘೋರವಾಗಿದೆ. ನಿನ್ನ ಗಾಯವು ಗುಣ ಹೊಂದದು, ನಿನ್ನ ಬಾಸುಂಡೆಯು ಏನಂತೆ ಬಾಸುಂಡೆಯು ಘೋರವಾಗಿದೆ. ಕೆಲವೊಂದು ವ್ಯಾಧಿಗಳು ನಮಗೆ ಭಯಂಕರವಾಗಿರ್ತವೆ, ಅವು ಮುಂದುವರಿತಲೇ ಇರ್ತವೆ. ನಮ್ಮ ಗಾಯಗಳು ಬಹಳಷ್ಟು ಸಾರಿ ನಮ್ಮ ಶರೀರಕ್ಕುಂಟಾದ ಗಾಯಗಳಿಗೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಸದಿದ್ದರೆ, ಅದನ್ನು ಲೆಕ್ಕಿಸದಿದ್ದರೆ ಅದಕ್ಕೆ ಕಿವ ರಕ್ತ ತುಂಬಿಕೊಂಡು ಸೆಪ್ಟಿಕ್ ಆಗಿ ಅದು ಎಷ್ಟೋ ಹಾನಿಯುಂಟು ಮಾಡುತ್ತೆ. ಈ ದಿನ ಮನುಷ್ಯನು ನಡುನತ್ತಿಯಿಂದ ಅಂಗಾಲಿನವರೆಗೂ ಸ್ವಲ್ಪವೂ ಕೂಡ ಸ್ವಸ್ಥತೆ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಬಾಸುಂಡೆಗಳು, ಗಾಯಗಳು, ಹಸಿ ಹುಣ್ಣುಗಳು. ಅವು
ಕಟ್ಟಲ್ಪಡಲಿಲ್ಲ, ಎಣ್ಣೆ ಹಚ್ಚಿ ಮೃದುಗೊಳಿಸಲಿಲ್ಲವೆಂದು ವಾಕ್ಯದಲ್ಲಿ ಹೇಳಿದಂತೆ ನಡುನತ್ತಿಯಿಂದ ಅಂಗಾಲಿನವರೆಗೂ ಬರೀ ಪೆಟ್ಟುಗಳೇ ಅಂತೆ. ಗಮನ ಕೊಟ್ಟು ಕೇಳಿ, ಈ ದಿನ ನಮಗೆ ಪೆಟ್ಟಾದ್ರೆ ನಾಳೆ ಅದು ಬಾತುಕೊಳ್ಳುತ್ತೆ. ನಿಮಗೆ ಗೊತ್ತಲ್ಲವೇ? ಇವತ್ತದರ ಗಾಯ ಕಾಣಿಸಲ್ಲ, ಆದರೆ ಅದರ ಪೆಟ್ಟುಗಳು ನಮಗೆಷ್ಟೋ ಬಾಧೆ ಉಂಟು ಮಾಡ್ತವೆ. ಗಾಯಗಳು ಇವಾಗಲೇ ಉಂಟಾಗಿದ್ದಕ್ಕೆ ಗಾಯ ಅನ್ನುತ್ತೇವೆ, ರಕ್ತ ಸುರಿಯುವುದಕ್ಕೆ ಗಾಯ ಅನ್ನುತ್ತೇವೆ. ಬಹಳಷ್ಟು ಜನ ಪ್ರತಿದಿನ ಗಾಯ ಮಾಡಿಕೊಳ್ತಿದ್ದಾರೆ. ಅವರ ಮನಸ್ಸು ಗಾಯವಾಗ್ತಿದೆ, ಅವರ ದೇಹ ಗಾಯವಾಗ್ತಿದೆ. ಅವರು ಹೇಗಾದರೂ ಮಾಡಿ ತಮ್ಮ ಜೀವಿತದಲ್ಲಿ ಬಾಧೆಗೂ ವೇದನೆಗೂ ಗುರಿಯಾಗ್ತಿದ್ದಾರೆ. ಅವು ಹಸಿಯಾದ ಹುಣ್ಣುಗಳು. ಆ ಗಾಯಗಳಿಗೆ ಸರಿಯಾದಂತಹ ಟ್ರೀಟ್ಮೆಂಟ್ ಮಾಡದಿದ್ದರೆ ಅವು ಸೆಪ್ಟಿಕ್ ಆಗಿ ಹಚ್ಚ ಹಸಿರಾದ ಹುಣ್ಣಾಗ್ತವೆ, ಹಸಿ ಕಿವರಕ್ತ ಸುರಿಯುತ್ತವೆ. ಕೇಳಿ ಪ್ರಿಯರೇ, ಅದರಿಂದ ಎಷ್ಟೋ ಅಪಾಯ ಉಂಟಾಗುತ್ತೆ. ಹಾಗಾಗಿ ಮನುಷ್ಯರು ನಿನ್ನೆ ಆದ ಪೆಟ್ಟುಗಳಿಂದ ಬಾಧೆ ಪಡ್ತಿದ್ದಾನೆ, ಈ ದಿನ ಆದ ಗಾಯಗಳಿಂದ ಬಾಧೆ ಪಡ್ತಿದ್ದಾನೆ, ಇಲ್ಲವೇ ಯಾವತ್ತೋ ಮಾಡಿರುವ ಪಾಪದಿಂದ ಬಂದಿರುವ ಪರಿಣಾಮವಾಗಿ ಸೆಪ್ಟಿಕ್ ಆಗಿ ತನ್ನ ಜೀವಿತದಲ್ಲಿ ಹಚ್ಚ ಹಸಿಯಾಗಿರುವ ಹುಣ್ಣುಗಳಿಂದ ತೀವ್ರವಾದ ವ್ಯಾಧಿಯಿಂದ ಬಾಧೆ ಪಡ್ತಿದ್ದಾನೆ. ಬಹಳಷ್ಟು ಜನ ಆ ಬಾಧೆಯಲ್ಲಿದ್ದಾಗ ಕಿರ್ಚಿ ಕೂಗಾಡ್ತಾರೆ. 15ನೇ ವಚನ ನೋಡಿ, ಅಯ್ಯೋ ನೋವು ನಿಲ್ಲದು ಎಂದು ನಿನ್ನ ಪ್ರಾಣಕ್ಕಾಗಿ ಏಕೆ ಅರಚಿಕೊಳ್ಳುತ್ತೀ? ನೋಡಿ, ಗಾಯ ಉಂಟಾದಾಗ ಕಿರ್ಚುತ್ತಾ ಅಮ್ಮ ಅನ್ನುತ್ತಾರೆ, ಅಬ್ಬಾ ಅನ್ನುತ್ತಾರೆ. ಅಯ್ಯೋ ದೇವರೇ ಅನ್ನುವರು ಬಹಳ ಕಡಿಮೆ ಇರ್ತಾರೆ, ಹೌದಲ್ಲವೇ? ನಾವು ಅಮ್ಮಳ ಹೊಟ್ಟೆಯೊಳಗಿಂದ ಹುಟ್ಟಿ ಬಂದಿರೋದ್ರಿಂದ ನಮ್ಮ ಶರೀರಕ್ಕೆ ಗಾಯವಾದರೆ ಅಮ್ಮ ಅನ್ನುವುದು ಸಹಜವೇ, ಅದು ಸರ್ವಸಾಧಾರಣವೇ. ಆದರೆ ದೇವರು ಸೌಲನಿಗೆ ನಡು ಮಧ್ಯಾಹ್ನದಲ್ಲಿ ದರ್ಶನ ಕೊಟ್ಟು ಬಡಿದಾಗ ಆ ಪೆಟ್ಟಿಗೆ ಕುದುರೆ ಮೇಲಿನಿಂದ ಕೆಳಗೆ ಬಿದ್ದು ಅಮ್ಮ ಅನ್ನಲಿಲ್ಲ, ಅಬ್ಬಾ ಅನ್ನಲಿಲ್ಲ, ಕರ್ತನೇ ನೀನು ಯಾರು ಅನ್ನುತ್ತಾನೆ. ನೋಡಿದ್ರಲ್ಲವೇ? ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಗಾಯಗೊಂಡಾಗ, ಬಾಧೆ ಪಡುತ್ತಾ ಇರುವಾಗ, ಪೆಟ್ಟಾದಾಗ ನಾವು ಕರ್ತನನ್ನು ಕೂಗುವುದನ್ನು ಕಲಿಯಬೇಕು. ಶರೀರ ಗಾಯಗಳು ಮಾಯವಾಗುವುದಕ್ಕಾಗಿ ನಮ್ಗೆ ಯಾವುದಾದ್ರೂ ಔಷಧಿ ಏನಾದರೂ ಸಿಗಬಹುದೇನೋ, ಆದರೆ ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಪತನವಾದ ಸ್ಥಿತಿಯಿಂದ ನೀವು ಚೇತರಿಸಿಕೊಳ್ಳಬೇಕಾದರೆ, ನಿಮ್ಮ ಜೀವಿತ ಮಾರ್ಪಡಬೇಕಾದ್ರೆ, ನಿಮ್ಮ ಸ್ವಭಾವ ಮಾರ್ಪಡಬೇಕಾದ್ರೆ, ನಿಮ್ಮ ಪ್ರವರ್ತನೆ ಮಾರ್ಪಡಬೇಕಾದ್ರೆ, ನಿಮ್ಮ ಮನಸ್ಸು ಮಾರ್ಪಟ್ಟು ರೂಪಾಂತರ ಹೊಂದಬೇಕಾದರೆ ಅದು ಕರ್ತನಾದ ಯೇಸುಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಅಯ್ಯೋ ನೋವು ನಿಲ್ಲದು ಎಂದು ನಿನ್ನ ಪ್ರಾಣಕ್ಕಾಗಿ ಏಕೆ ಅರಚಿಕೊಳ್ಳುತ್ತೀ? ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದುದರಿಂದ ನಿನಗೆ ಇದನ್ನೆಲ್ಲ ಮಾಡಿದೆನು. ಯಶ್, ಈ ದಿನ ಮನುಷ್ಯನು ತಪ್ಪು ಮಾಡಿ ಅದರ ಪರಿಣಾಮವನ್ನು ಅನುಭವಿಸುತ್ತಾ ನರಳಾಡುತ್ತಿದ್ದಾನೆ. ವೇಶ್ಯರ ದಾರಿಯೊಳಗೆ ಹೋದಂಥವರು, ಆ ದಾರಿಯ ಮಧ್ಯದಲ್ಲಿ ಗಾಯಕ್ಕೊಳಗಾಗಿ ಬಿದ್ದೋದವರು ಎಷ್ಟೋ ಜನ ಇದ್ದಾರೆ. ವೇಶ್ಯ ತೆರೆದ ಬಾವಿ, ಪರಸ್ತ್ರೀ ಇಕ್ಕಟ್ಟಾದ ಗುಂಡಿಯಾಗಿದ್ದಾಳೆ. ಪೂರ್ವಕಾಲದಲ್ಲಿ ವೇಶ್ಯರ ಮನೆ ಪ್ರತ್ಯೇಕವಾಗಿರ್ತಿದ್ವಂತೆ, ಅಲ್ಲಿ ಮಾತ್ರವೇ ಅಂತಹ ಅಡಲ್ಟರಿ ಕಾರ್ಯಗಳು ನಡೆಯುತ್ತಾ ಇದ್ವಂತೆ. ಈಗ ಯಾವ ಹೊತ್ತು ಗೊತ್ತೂ ಇಲ್ಲದೆ ಯಾರೊಂದಿಗೆ ಬೇಕಾದರೆ ಅವರೊಂದಿಗೆ ಯಾವಾಗ ಬೇಕಾದಾಗ ಅವಾಗ ಈ ಶರೀರ ಸಂಬಂಧವಾದ ಲೈಂಗಿಕ ಕಾರ್ಯಗಳು, ಲೈಂಗಿಕ ಚಟುವಟಿಕೆಗಳು ಜರುಗುತ್ತಾ ಇವೆ ಎನ್ನುವಂಥದ್ದು. ಅವು ಎಂತಹ ಟಿಕೆಟೀಸಿ ಎಂಬ ಪಾಲಿಸಿಗೆ ಒಳಗಾಗಿ ಯೌವನಸ್ಥರು, ಹಿರಿಯರು, ವೃದ್ಧರು, ವಿವಾಹವಾದವರೊಂದಿಗೆ ಸಂಬಂಧ ಇಟ್ಕೊಂಡು ಎಷ್ಟೋ ಜನ ತಮ್ಮ ಜೀವಿತ ನಾಶನ ಮಾಡಿಕೊಳ್ತಿದ್ದಾರೆಂಬುದು ಈ ವ್ಯಭಿಚಾರದ ಕಾಲದಲ್ಲಿ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಬೈಬಲ್ ಹೇಳುತ್ತದೆ, ಜಾರತ್ವ ಮಾಡುವವನು ಬುದ್ಧಿಹೀನನಾಗಿದ್ದಾನೆ. ಜಾರತ್ವ ಮಾಡುವವನು ತನ್ನ ಸ್ವಂತ ಶರೀರಕ್ಕೆ ಹಾನಿ ಮಾಡಿಕೊಳ್ತಾನೆಂದು ವಾಕ್ಯ ಹೇಳುತ್ತದೆ. ಹೌದು, ಈ ದಿನ ಎಷ್ಟೋ ವಿಧವಾದ ಮಾನಸಿಕವಾದ ಆಂದೋಲನೆಗಳಿಗೂ ಶಾರೀರಿಕ ರೋಗಗಳಿಗೆ ಕಾರಣ ಈ ರೇಪ್ಸ್ ಆಗುವಂಥದ್ದು, ಮಾನಭಂಗ ಆಗುವಂಥದ್ದು, ಅಪವಿತ್ರವಾದ ಕಾರ್ಯಗಳು ಮಾಡೋದು, ಅವಮಾನಗಳ ಪಾಲಾಗೋದು, ಅಪರಾಧಿಗಳಾಗಿ ನಿರೂಪಿಸಲ್ಪಡುವುದು, ಅವುಗಳ ಪರಿಣಾಮ ಅನುಭವಿಸುವುದನ್ನು ನೋಡಿದಾಗ ಅಯ್ಯೋ ನನ್ನ ಮಕ್ಕಳು ಹೀಗಾದ್ರಲ್ಲವೇ, ಅಯ್ಯೋ ನನ್ನ ಕುಟುಂಬ ಹೀಗಾಯ್ತಲ್ಲವೇ ಎಂದು ಎಷ್ಟೋ ಜನ ಅಳುತ್ತಿದ್ದಾರೆ, ಕಿರುಚುತ್ತಿದ್ದಾರೆ, ಕಣ್ಣೀರಿಡುವುದನ್ನು ನಾವು ನೋಡುತ್ತೇವಲ್ಲವೇ? ವ್ಯಭಿಚಾರ ಮಾಡಬಾರದು ಎಂದು ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯನ್ನಾಗಿ ದೇವರು ಅವಾಗಲೇ ಕೊಟ್ಟಿದ್ದಾರೆ. ಆದರೆ ಈ ಕಾಲದಲ್ಲಿ ಮಾನವನು ದೇವರ ನಿಮಿತ್ತ ಕೊಡಲ್ಪಟ್ಟರೆ ಅದನ್ನು ಜಾರತ್ವದ ಕಾರ್ಯಗಳಿಗಾಗಿ ಬಳಸುತ್ತಾ ನಾನಾ ವಿಧವಾದ ರೋಗಗಳಿಗೆ ಬಂದಿಯಾಳುಗಳಾಗ್ತಿದ್ದಾರೆ.
ಎಷ್ಟೋ ಜನರು ಈ ದಿನ ತಾವು ಮಾಡಿರುವ ದೋಷಗಳ ನಿಮಿತ್ತ ಶರೀರ ಸಂಬಂಧವಾದ ವೇದನೆಗೊಳಗಾಗ್ತಿದ್ದಾರೆ, ರೋಗಗಳಿಗೊಳಗಾಗ್ತಿದ್ದಾರೆ, ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗ್ತಿದ್ದಾರೆ ಮತ್ತು ಬುದ್ಧಿ ಇಲ್ಲದ ಸ್ಥಿತಿಯಲ್ಲಿಯೇ ಉಳ್ಕೊಳ್ತಿದ್ದಾರೆ. ಜೀವಿತದಲ್ಲಿ ವಿರಕ್ತಿಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸ್ತಿದ್ದಾರೆ. ಜಾಗ್ರತೆ ಪ್ರಿಯರೇ, ನಿಮ್ಮ ದೇಹ ದೇವರ ಆಲಯವಾಗಿದೆ. ನಿಮ್ಮ ದೇಹದಲ್ಲಿ ಯಾವುದೇ ವಿಧವಾದ ಪಾಪದ ಕೆಟ್ಟತನಕ್ಕೆ ನಿನ್ನ ದೇಹ ಒಪ್ಪಿಸಬೇಡ ಎಂದು ದೇವರು ಹೇಳಿದ್ದಾರೆ. ನಿಮ್ಮ ಮನಸ್ಸನ್ನು ಹಾಳು ಮಾಡುವಂಥದ್ದನ್ನು ದೇವರ ಸನ್ನಿಧಿಗೆ ತಂದು ಅದನ್ನು ಒಪ್ಪಿಕೊಳ್ಳಿರಿ, ಪಶ್ಚಾತ್ತಾಪ ಪಡೆಯಿರಿ. ನಿಮ್ಮಷ್ಟಕ್ಕೆ ನೀವು ಮಾರ್ಪಡಿಸಿಕೊಳ್ಳೋದಾದರೆ ದೇವರು ನಮಗೆ ಬೇಕಾಗಿರೋದಿಲ್ವಲ್ಲ. ನಾನು ಒಳ್ಳೆಯವನಾಗಿರಬೇಕಂದ್ಕೊಳ್ತಾ ಇದ್ದೇನೆ, ಆದರೆ ನನ್ನಿಂದ ಆಗ್ತಾ ಇಲ್ಲ ಅನ್ನುತ್ತಾರೆ ಬಹಳಷ್ಟು ಜನ. ನಿಜವೇ, ನಮ್ಮ ಸ್ವಭಾವವನ್ನು ನಾವು ಮಾರ್ಪಡಿಸಿಕೊಳ್ಳಲಿಕ್ಕಾಗಲ್ಲ. ನಮ್ಮನ್ನು ಮಾರ್ಪಡಿಸುವ ಆತನು ನಮಗೋಸ್ಕರ ಪ್ರಾಣ ಕೊಟ್ಟಂತಹ ದೇವರಾಗಿದ್ದಾರೆ. ನಾವು ಬಿದ್ದಿರುವ ಗುಂಡಿಯೊಳಗಿಂದ ನಮ್ಮನ್ನು ಮೇಲೆ ಕೆತ್ತುವ ಆತನು ಮೇಲಿಂದ ಇಳಿದು ಬಂದ ಆತನಾಗಿದ್ದಾನೆ. ಪಾಪರಹಿತನಾಗಿರುವ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಮಾತ್ರ ಆಗಿದ್ದಾರೆ. ಈ ದಿನ ನೀವು ಯಾವುದಾದ್ರೂ ಗುಂಡಿಯೊಳಗೆ ಬಿದ್ದವರಾಗಿದ್ದೀರಾ? ಪಾಪದ ಚಟಕ್ಕೊಳಗಾಗಿದ್ದೀರಾ? ದುರಭ್ಯಾಸಕ್ಕೊಳಗಾಗಿದ್ದೀರಾ? ಹೋಗ್ಲಿ, ನಿಮ್ಮ ಮನೆಯಲ್ಲಿರುವವರು ಯಾರಾದರೂ ಅಂತಹ ಚಟಕ್ಕೊಳಗಾದ್ರೆ ಸುಮ್ಮನೆ ನೋಡ್ತಾ ಕೂತಿದ್ದೀರಾ? ದೇವರೇ ಅವರನ್ನು ಕನಿಕರಿಸಿರಿ ಎಂಬುದಾಗಿ ಅವರಿಗೋಸ್ಕರ ವಿಜ್ಞಾಪನೆ ಮಾಡ್ರಿ. ದೇವರು ಅದ್ಭುತವಾದ ರೀತಿಯಲ್ಲಿ ತನ್ನ ಹಸ್ತವನ್ನು ಚಾಚಿ ತನ್ನ ಕಾರ್ಯ ನಡೆಸುತ್ತಾರೆ. ನೀನು ನಿನ್ನ ಅಪರಾಧ ಗಾಯಗಳ ನಿಮಿತ್ತ ಅರ್ಚಿಕೊಳ್ಳುತ್ತಿರುವುದೇಕೆ? ನಿನಗುಂಟಾದ ನೋವು ಏನಂತೆ? ನೋವಾಗೋದು ಒಳ್ಳೆಯದೇ ಪ್ರಿಯರೇ. ನೋವು ಇರುವುದರಿಂದಲೇ ತಕ್ಷಣವೇ ನಮಗಿರುವ ರೋಗ ಯಾವುದು, ಬಾಧೆ ಯಾವುದೆಂದು ತಿಳ್ಕೊಳ್ತೇವೆ. ದೇವರೇ, ನೋವು ತೆಗೆದುಹಾಕ್ರೆಂದು ಯಾವತ್ತೂ ಪ್ರಾರ್ಥನೆ ಮಾಡಬೇಡಿ. ಈ ದಿನಗಳಲ್ಲಿ ಪೇನ್ ಕಿಲ್ಲರ್ಸ್ ಬಂದಿವೆ, ನೋವು ತೆಗೆದುಹಾಕುವಂತಹ ಮಾತ್ರೆಗಳು. ಆ ಪೇನ್ ಕಿಲ್ಲರ್ ಮಾತ್ರೆ ಸೇವಿಸಿ ನೋವಿನಿಂದ ತಪ್ಪಿಸಿಕೊಳ್ತಿದ್ದಾರೆ, ಆದರೆ ರೋಗದಿಂದ ಮಾತ್ರ ಬಿಡುಗಡೆ ಹೊಂದಲಿಕ್ಕಾಗ್ತಿಲ್ಲ. ತಾತ್ಕಾಲಿಕವಾಗಿ ಉಪಶಮನ ಕೊಡುವಂತಹ ಆ ಬ್ರ್ಯಾಂಡಿಯೋ ವಿಸ್ಕಿಯೋ ಕುಡಿದವರಾಗಿ ನೋವು ಸ್ವಲ್ಪ ಹೊತ್ತು ಮರೆತು ಹೋಗಲು ಬಯಸ್ತಾರೆ. ಆದರೆ ನನ್ನ ಬದುಕು ನಾಶನ ಮಾಡುವುದಕ್ಕೆ ಕಾರಣ ಏನು ಎಂಬುದಾಗಿ ಅದನ್ನು ಕಂಡುಕೊಂಡು ಪಶ್ಚಾತ್ತಾಪ ಪಡ್ತಾ ಇಲ್ಲ. ನಿಮಗೆ ನೋವುಂಟಾದಾಗ ದೇವರ ಬಳಿಗೆ ಹೋಗ್ರಿ. ನಿಮಗೆ ಸ್ವಸ್ಥತೆ ಕೊಡುವಾತನೂ ಆತನೇ, ನಿಮ್ಮ ನೋವನ್ನು ನಿವಾರಣೆ ಮಾಡುವಾತನೂ ಆತನೇ. ಸತ್ಯವೇದದಲ್ಲಿ ನಾವು ನೋಡ್ತೇವಲ್ಲವೇ, ಹಿಜ್ಕೀಯ ಎಂಬ ರಾಜನಿಗೆ ವ್ಯಾಧಿ ಬರುತ್ತೆ, ಮರಣಕರವಾದ ರೋಗ ಬರುತ್ತೆ. ಅವನಿಗೆ ಒಂದು ಸಂದೇಶ ತರ್ತಾನೆ ಆ ಕಾಲದ ಪ್ರವಾದಿ, ನೀನು ಮರಣ ಹೊಂದುತ್ತಿ, ಬದುಕುವುದಿಲ್ಲ, ನಿನ್ನ ಮನೆಯ ವ್ಯವಸ್ಥೆ ಮಾಡಿಕೊ ಅನ್ನುತ್ತಾನೆ. ಆಗ ಹಿಜ್ಕೀಯ ರಾಜ ಗೋಡೆಯ ಕಡೆಗೆ ತನ್ನ ಮುಖ ತಿರುಗಿಸಿಕೊಂಡು ಕಣ್ಣೀರಿನಿಂದ, ದೇವರೇ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಪಶ್ಚಾತ್ತಾಪ ಪಡುತ್ತಾನೆ, ದೇವರಿಗೆ ಬೇಡಿಕೊಳ್ಳುತ್ತಾನೆ. ಆಗ ದೇವರು ತಕ್ಷಣವೇ ಹೇಳ್ತಾರೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನನ್ನು ಸ್ವಸ್ಥಪಡಿಸುತ್ತೇನೆ, ನಿನ್ನ ಆಯುಷನ್ನು ಹೆಚ್ಚಿಸುತ್ತೇನೆ ಎಂದು ದೇವರು ಹೇಳ್ತಾರೆ. ಯಾವಾಗ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇವೋ ದೇವರು ನಮ್ಮ ಪಾಪ ದೋಷಗಳಿಂದ ಬಿಡಿಸುತ್ತಾರೆ, ಪಾಪದ ಶಿಕ್ಷೆಯಿಂದ ತಪ್ಪಿಸುತ್ತಾರೆ, ಪಾಪದ ವ್ಯಾಧಿಯಿಂದ, ಪಾಪದ ಬಾಧೆಯಿಂದ, ಪಾಪವು ಉಂಟು ಮಾಡುವಂತಹ ನೋವಿನಿಂದಲೂ ಕೂಡ ನಮಗೆ ಸ್ವಸ್ಥತೆ ಉಂಟಾಗ್ತದೆ. ಕೊನೆಯದಾಗಿ ಒಂದು ವಚನ ನೋಡಿ, 17ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ಇದು ಚೀಯೋನ್, ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದದ್ದನ್ನು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಅನ್ನುತ್ತಾರೆ. ನಾನು ನಿನಗೆ ಆರೋಗ್ಯವನ್ನುಂಟು ಮಾಡುವೆನು, ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ನನಗೆ ಗೊತ್ತಿಲ್ಲ ಯಾರಿಗೆ ದೇವ್ರಿ ಮಾತಾಡ್ತಿದ್ದಾರೆಂದು. ಯಾರು ಗಾಯಗೊಂಡು ಕೆರಚುತ್ತಾ ಇದ್ದೀರೋ, ಯಾರ್ಯಾರು ನೋವು ತಾಳಲಾರದೆ ಕುಗ್ಗಿ ಹೋಗಿದ್ದೀರೋ ಅಂಥವರಿಗೇ ದೇವ್ರು ಹೇಳ್ತಿದ್ದಾರೆ, ನೀವು ನನಗೆ ಮೊರೆ ಇಡುವುದಾದರೆ, ನನ್ನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡುವುದಾದರೆ, ನಾನು ನಿಮ್ಮ ಗಾಯಗಳನ್ನು ವಾಸಿ ಮಾಡುತ್ತೇನೆ, ನಿಮ್ಮ ನೋವನ್ನೆಲ್ಲ ನಿವಾರಣೆ ಮಾಡುತ್ತೇನೆ ಅನ್ನುತ್ತಾರೆ, ನಿಮಗೆ ಆರೋಗ್ಯವನ್ನು ಉಂಟು ಮಾಡುತ್ತೇನೆ ಅನ್ನುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದು ಹೇಳಿರುವ ದೇವರೇ, ನಿಮ್ಮ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬ ವಾಕ್ಯವನ್ನು ನಾವು ನಂಬುವಂತೆ, ನಮಗುಂಟಾದಂತಹ ಮಾನಸಿಕ ಶಾರೀರಿಕ ಗಾಯಗಳಿಂದ, ನಮ್ಮ ಬಾಧೆ ವೇದನೆಗಳಿಂದ ಬಿಡಿಸುವಾತನು ನೀವಾಗಿದ್ದೀರಿ ಎಂದು ನಂಬಿದವರಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಲು ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟು ಶುದ್ಧರಾಗಿ ನೀವು ಅನುಗ್ರಹಿಸುವಂತಹ ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ಮುಖಾಂತರವಾಗಿ ವಾಟ್ಸಪ್ ಮೆಸೇಜ್ ಏನಾದರೂ ಕಳಿಸ್ಲಿಕ್ಕಾಗದಿದ್ದರೆ ಕೊಡಲ್ಪಟ್ಟಿರುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಿರಿ. ನಿಮ್ಮ ಕರೆಗಳನ್ನು ನಾವು ಅಟೆಂಡ್ ಮಾಡಿ ನಿಮಗೋಸ್ಕರ ಪ್ರತಿನಿತ್ಯ ಪ್ರಾರ್ಥಿಸುವುದಕ್ಕಾಗಿ ನಾನು ಮತ್ತು ನಮ್ಮ ತಂಡದವರು ಸಿದ್ಧರಾಗಿದ್ದೇವೆ. ಈ ನಮ್ಮ ಸೇವೆಗೆ ಸಹಾಯ ಮಾಡುವಂತೆ ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ, ನಿಮ್ಮ ಉದಾರತೆಯ ಕಾಣಿಕೆಗಳನ್ನು ಕಳಿಸಬೇಕೆಂದು ಆಶಿಸುವುದಾದರೆ, ಅಗೋ ಅದರ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಕೊಡಲಾಗಿವೆ. QR ಕೋಡ್ ಕೊಡಲಾಗಿದೆ, ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಲಾಗಿದೆ. ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆ ಕಳಿಸಿ ನಮಗೆ ದೇವರು ಕೊಟ್ಟ ಈ ಆಶೀರ್ವಾದಗಳಲ್ಲಿ ನೀವು ಕೂಡ ಪಾಲ್ಗಾರರಾಗಬೇಕೆಂದು ಕೋರಿಕೊಳ್ಳುತ್ತೇನೆ. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾಗಿರುವುದಾದರೆ ಕೊಡಲ್ಪಟ್ಟ ನಂಬರಿಗೆ ಕರೆ ಮಾಡಿರಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯ ಒಳಗಾಗಿ ನೀವು ಕರೆ ಮಾಡುವುದಾದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವಿವರ ನಿಮಗೆ ಸಿಗುತ್ತವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ವೋ?